ಇಲ್ಲ ಗೈಸ್, ಬಾಳೆ ಎಲೆ ಕಟ್ಟೋಣ ಅಂತ. ಸಾರಿ, ಬಾಳೆ ಎಲೆ ಅಂದ್ಬಿಟ್ಟೆ. ಮಾವಿನ ಎಲೆ ಕಟ್ಟೋಣ ತೋರಣಕ್ಕೆ ಅಂದ್ಬಿಟ್ಟು ರೆಡಿ ಮಾಡೋಣ ಅಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ 11 ಬ್ಲಾಗ್. ಇವತ್ತು ವೀಡಿಯೋಪ್ ಏನಂದರೆ, ಸೊ ವರಲಕ್ಷ್ಮಿ ಬಂತಲ್ವ, ನಾವು ಅಮ್ಮ ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ಮಾವಿನಕಾಯಿ ಎಲ್ಲ ಕಟ್ಟೋಣ ಅಂತ ತೋರಣಗೆ ರೆಡಿ ಮಾಡ್ತಾಯಿದ್ದೀನಿ. ಮತ್ತು ಗೈಸ್ 4 ದಿನ ಆಯಿತು ಕೆಲ್ಸಕ್ಕೆ ಹೋಗಿ, ಫುಲ್ ಫೀವರ್ ಹೊಡಿದೆ. ಏನೋ ಲಿಟ್ರಲಿ ಇವಾಗ ಸ್ವಲ್ಪ ಹುಷಾರಾಗಿದ್ದೀನಿ. ಸೊ ಹಂಗೆ ಹೆಲ್ಪ್ ಮಾಡೋಣ ನಮ್ಮ ಅಮ್ಮಗೆ ಅಂತ ತೋರಣಗೆ ರೆಡಿ ಮಾಡೋಣ ಅಂತ ಹಂಗೆ ಸ್ಟಾರ್ಟ್ ಮಾಡಿದೆ. ಫೈನಲಿ ಹಂಗೆ ಒಂದು ತೋರಣ ಕಟ್ಟಿದ್ದೀವಿ. ಅಮ್ಮ ಏನಂತಾರ ನೋಡೋಣ. ಗೈಸ್, ಪೂಜೆ ಸಾಮಾನಿಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನೇನು ದೇವ್ರ ಕುಣಿಸೋಕೆ ಅಲಾರಂಕರಾಗೆ ಎಲ್ಲ ಇದು ರೆಡಿ ಮಾಡಿ ದೇವ್ರನ್ನ ಕುಣಿಸೋಷ್ಟರಲ್ಲಿ ಬೆಳಗ್ಗೆ ಒಂದು 6 ಗಂಟೆ ಆಗ್ಬಿಡುತ್ತೆ ಅಲ್ಲಮ್ಮ. 6 ಗಂಟೆ ಆಗುತ್ತಲ್ಲಮ್ಮ. ಆಮೇಲೆ ಈ ಕಡೆ ನಮ್ಮ ತಂಗಿದಿಬ್ರು ಏನ್ ಮಾಡ್ತಾ ಇದೀರ? ಏನ್ ಮಾಡ್ತಾ ಇದೀಯ ಶಾನ್ವಿ? ಕರ್ಜೂಕಾಯಿ ಮಾಡ್ತಾವ್ರಂತೆ. ಗೈಸ್, ಒಳ್ಳೆ ಕೆಲಸಕ್ಕೆ ಹೋಗ್ಬಿಟ್ಟಿದ್ದಾರೆ ನಮ್ಮಮ್ಮ ಸ್ಯಾರಿ ಹಿಡ್ಕೊಳಕ್ಕೆ. ಯಾವುದೇ ವರ್ಷ ದೇವ್ರು ಕುಣಿಸೋ ನಾನೇ ಸ್ಯಾರಿ ಹಿಡ್ಕೊಳೋದು. ಸೊ ನಮ್ಮಮ್ಮಗೆ ಹೆಲ್ಪ್ ಆಗೋ ಥರ. ಬಟ್ ನಮ್ಮ ತಂಗಿಗಳೆಲ್ಲ ಹಿಡ್ಕೊಂಡ್ರೆ ನಮ್ಮಮ್ಮ ಬೇಡ ಅಂತಾರೆ, ಸ್ಯಾರಿಗಳೆಲ್ಲ ಕರೆಕ್ಟಾಗಿ ಅವ್ರು ಹಿಡ್ಕೊಳಕ್ಕೆ ಬರಲ್ಲ ಅಂತ. ಸೊ ನಾನು ನಮ್ಮಮ್ಮಗೆ ಹೆಲ್ಪ್ ಮಾಡ್ತೀನಿ. ಮತ್ತು ಹುಷಾರಿಲ್ಲ ಗೈಸ್, ಮೈಕ್ ಹಾಕ್ಕೊಂಡ್ರೂ ವಾಯ್ಸ್ ಇಷ್ಟ ಕೇಳಿಸ್ತಾ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. 6 ಗಂಟೆಗೆ ಕರೆಕ್ಟಾಗಿ ಪೂಜೆ ಆಯಿತು. ನೈಟ್ 1 ಗಂಟೆಯಿಂದ ಎಲ್ಲ ರೆಡಿ ಮಾಡಿಕೊಂಡು ಇಷ್ಟೊತ್ತಾಗಿದೆ ಬೆಳಗ್ಗೆ. ಪಾಪ ನಮ್ಮಮ್ಮ ಒಂಚೂರು ನಿದ್ದೆ ಮಾಡಿಲ್ಲ. ಫೈನಲಿ ನೋಡಿ ಗೈಸ್, ಯಾವ ಥರ ಡೆಕೋರೇಷನ್ ಚೆನ್ನಾಗಿ ಬಂದಿದೆ ಅಂತ. ಥ್ಯಾಂಕ್ ಯು ಗೈಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಫುಲ್ ವಿಡಿಯೋ ಬಂದ್ಬಿಟ್ಟು ಯೂಟ್ಯೂಬ್ ಚಾನಲ್ ಇದೆ, ಪ್ಲೀಸ್ ಹೋಗ್ಬಿಟ್ಟು ನೋಡಿ.